ಒಂದೇ ಒಂದು ಮ್ಯಾಂಗೋ ಇದ್ರೆ ಸಾಕು, ಈ ಟೇಸ್ಟಿ ಆದಂತಹ ತುಂಬಾನೇ ಸರಳವಾದಂತಹ ಮ್ಯಾಂಗೋ ಡಿಸರ್ಟ್ ಅನ್ನ ಟ್ರೈ ಮಾಡಿ ನೋಡಿ. ಮನೆ ಮಂದಿ ಎಲ್ಲ ಬಾಯಿ ಚಪ್ಪಳಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ನಾನು ಮನೆಯಲ್ಲಿ ಒಂದ್ 3-4 ಸಲ ಮಾಡಿದ್ದೆ, ಹಾಗಾಗಿ ತುಂಬಾ ಇಷ್ಟ ಆಯ್ತು. ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಹಂಚ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನ ತಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಸ್ವೀಟ್ ರೆಸಿಪೀಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ನಿಮ್ಗೆ ಬೇಕಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಟ್ರೈ ಮಾಡಿ. ನಂತರ ನಾನು ಒಳಗಿನ ಪಲ್ಪ್ ಅನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡ್ಕೊಂಡಿರುವಂತಹ ಪಲ್ಪ್ ಅನ್ನ ಒಂದು ಬೌಲ್ಗೆ ಹಾಕೋಬೇಕಾಗುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲಾ ಪಲ್ಪ್ ಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ಮ್ಯಾಂಗೋ ಇಂದ. ಅದಲ್ಲದೆ ನನ್ನ ಚಾನಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಈಗ ಪಲ್ಪ್ ಅನ್ನ ಸಪರೇಟ್ ಆಗಿ ಎತ್ತಿಟ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ನಲ್ಲಿ ಒಂದು 2 ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ ಅಷ್ಟು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ಈ ಮ್ಯಾಂಗೋ ಪಲ್ಪ್ ಅನ್ನ ಒಂದು 3/4 ಭಾಗದಷ್ಟು ಹಾಕೊಂಡು ಒಂದು 1/4 ಭಾಗದಷ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಸಕ್ಕರೆ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ, ಇನ್ನು ಜಾಸ್ತಿ ಬೇಕಂದ್ರೆ ಜಾಸ್ತಿ ಸಹ ಹಾಕಬಹುದು. ನಂತರ ಇದಕ್ಕೆ ನಾನು ಈಗಾಗಲೇ ಹಾಲನ್ನ ಕಾಯಿಸಿ ಆರಿಸಿರುವಂತಹ ಹಾಲನ್ನ ಹಾಕ್ತಾ ಇದ್ದೀನಿ. ನಂತರ ಒಂದು 1/2 ಸ್ಪೂನ್ ಅಷ್ಟು ಏಲಕ್ಕಿಯನ್ನ ಹಾಕಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಪ್ಯೂರಿಯನ್ನ ನಾನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನಂತರ ಅದಕ್ಕೇನೆ ಸ್ವಲ್ಪ ಹಾಲನ್ನ ಹಾಕಿ ಮತ್ತೆ ಅದಕ್ಕೆ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಇರಬೇಕು. ನೀವು ಜ್ಯೂಸ್ ಎಲ್ಲ ಕುಡಿತೀರಲ್ಲ, ಅಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾನು ತೆಳುನೂ ಇರಬಾರ್ದು, ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಬೌಲ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಗಳನ್ನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ ಗಳನ್ನ ಆಡ್ ಮಾಡಬಹುದು. ನಾನಿಲ್ಲಿ ಗೋಡಂಬಿ, ಬಾದಾಮಿ, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಮತ್ತೆ ಗ್ರೇಪ್ಸ್ ಅನ್ನ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಪಿಸ್ತಾನ ಆಡ್ ಮಾಡ್ಕೋಬಹುದು ಇದರಲ್ಲಿ. ನಂತರ ಇದಕ್ಕೆ ನಾನು ಒಂದು 2 ಸ್ಪೂನ್ ಅಷ್ಟು ಕೋಕೋನಟ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್. ಆಮೇಲೆ ಈಗಾಗಲೇ ನಾನು ಎತ್ತಿಟ್ಕೊಂಡಿರುವಂತಹ ಮ್ಯಾಂಗೋ ಪಲ್ಪ್ ಏನಿರುತ್ತಲ್ಲ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದಕ್ಕೆ ಒಂದು 2-3 ಸ್ಪೂನ್ ಅಷ್ಟು ಆಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಮಿಕ್ಸ್ ಮಾಡ್ಲಿಕ್ಕೆ ಕಷ್ಟ ಆದ್ರೆ 1 ಸ್ಪೂನ್ ಅಷ್ಟು ಹಾಲನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಪಕ್ಕಕ್ಕೆ ಎತ್ತಿಡೋಣ. ಈಗ ನಾನಿಲ್ಲಿ ಬ್ರೆಡ್ ಸ್ಲೈಸಸ್ ಅನ್ನ ತಗೊಂಡಿದ್ದೀನಿ. ನೀವು ಇಲ್ಲಿ ವೀಟ್ ಬ್ರೆಡ್, ನಾರ್ಮಲ್ ಬ್ರೆಡ್ ಯಾವ್ದಾದ್ರೂ ತಗೋಬಹುದು. ಇದನ್ನ ಒಂದು ಬೌಲಿನ ಸಹಾಯದಿಂದ ರೌಂಡ್ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀಟಾಗಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಎಲ್ಲಾ ಬ್ರೆಡ್ ಸ್ಲೈಸಸ್ ಅನ್ನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಮಾಡ್ಕೊಂಡಿರುವಂತಹ ಫಿಲ್ಲಿಂಗ್ ಏನಿರುತ್ತಲ್ಲ ಅದನ್ನ ಇದರಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೀಟಾಗಿ ಈ ರೀತಿಯಾಗಿ ಕೈನ ಸಹಾಯದಿಂದ ಫಿಲ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನಾನು ಎಲ್ಲ ಬ್ರೆಡ್ ಸ್ಲೈಸಸ್ಗೂ ಸಹ ಇದೇ ರೀತಿಯಾಗಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 5 ಪೀಸ್ ಬ್ರೆಡ್ ಸ್ಲೈಸ್ ಆಯ್ತು ನನಗೆ ಇಲ್ಲಿ ನಾನು ಮಾಡ್ಕೊಂಡಿರುವಂತಹ ಕ್ವಾಂಟಿಟಿಗೆ. ನಂತರ ಇದರ ಮೇಲೆ ನಾನು ಪ್ಲೈನ್ ಬ್ರೆಡ್ ಅನ್ನ ಫೋಲ್ಡ್ ಮಾಡ್ತಾ ಇದ್ದೀನಿ. ಅದರ ಮೇಲೆ ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಮತ್ತೊಂದು ಪ್ಲೇಟ್ ಅನ್ನ ತಗೊಂಡು ನಾವು ಮಾಡಿಟ್ಕೊಂಡಿರುವಂತಹ ಪ್ಯೂರಿ ಏನಿರುತ್ತಲ್ಲ ಅದನ್ನ ಮೊದಲಿಗೆ ಈ ರೀತಿಯಾಗಿ ಪ್ಲೇಟ್ ಮೇಲೆ ಹಾಕೋಬೇಕಾಗುತ್ತೆ. ನಂತರ ನಾವು ಮಾಡ್ಕೊಂಡಿರುವಂತಹ ಬ್ರೆಡ್ ಸ್ಲೈಸಸ್ ಏನಿರುತ್ತಲ್ಲ ಅದನ್ನ ಒಂದೊಂದಾಗಿ ಈ ರೀತಿಯಾಗಿ ಇಡಬೇಕಾಗುತ್ತೆ. ನಿಜವಾಗ್ಲೂ ಮಾಡೋದಕ್ಕೆ ಎಷ್ಟು ಈಸಿನೋ ತಿನ್ಲಿಕ್ಕೂ ಸಹ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಫಿದಾ ಆಗ್ತೀರಾ, ಅಷ್ಟು ರುಚಿ ಇರುತ್ತೆ.
ಈಗ ಮೇಲೆ ಮತ್ತೆ ಪ್ಯೂರಿಯನ್ನ ಹಾಕೋಬೇಕಾಗುತ್ತೆ. ಈ ಜ್ಯೂಸ್ ಏನ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಇದ್ರ ಮೇಲೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಸಿಂಗಲ್ ಆಗೂ ಸಹ ಸರ್ವ್ ಮಾಡ್ಬೋದು. ಇಲ್ಲ ಈ ರೀತಿಯಾಗಿ ಒಮ್ಮೆನೆ ಮಾಡಿ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆಗೆ ಕುತ್ಕೊಂಡು ತಿನ್ಬಹುದು. ನಂತರ ಮೇಲೆ ಸ್ವಲ್ಪ ಮ್ಯಾಂಗೋ ಪಲ್ಪಿಯನ್ನ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಅಂಡ್ ಟೇಸ್ಟಿ ಆದಂತಹ ಮ್ಯಾಂಗೋ ಡೆಸರ್ಟ್ ರೆಡಿ ಆಯ್ತಲ್ವಾ. ಇದನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಒಂದನ್ನ ಕಟ್ ಮಾಡಿ ತೋರಿಸ್ತೀನಿ ಬನ್ನಿ ಯಾವ ರೀತಿಯಾಗಿದೆ ಅಂತ. ತಿಂತಾ ಇದ್ರೆ ನಿಮ್ಗೆ ಬಾಯಲ್ಲಿ ಡ್ರೈ ಫ್ರೂಟ್ಸ್ ಆ ಮ್ಯಾಂಗೋ ಪಲ್ಪ್ ಎಲ್ಲ ಸಿಗುತ್ತಲ್ಲ, ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ನೀವು ಸಹ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.